ಆಟೋ ಗ್ಯಾಸ್ ಸಿಗದೆ ಸಾರಥಿಗಳು ರಾಜ್ಯಾದ್ಯಂತ ಪರದಾಡ್ತಾ ಇರೋ ದೃಶ್ಯಗಳನ್ನು ನೋಡಿದ್ರೆ ಈಗ ಎಲ್ಪಿಜಿ ಸಿಲಿಂಡರ್ ಸಿಗದೆ ರಾಜ್ಯಾದ್ಯಂತ ಜನ ಹೇಗೆಲ್ಲ ವಿಲವಿಲ ಅಂತಿದ್ದಾರೆ, ಏನೆಲ್ಲ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. OTP ಬಂದು 20 ಸಾವಿರ ಒಂದು ತಿಂಗಳಾದರೂ ಸಹ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇಲ್ಲ ಅವರಿಗೆ. ದಿನಕ್ಕೆ 100 ಲೋಡ್ ಆಗೋದು 50 ಲೋಡ್ ಆಗ್ತಿದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ರಾಹಕರ ಆಕ್ರೋಶ, ಆವೇಶ. ಕೆಲಸ ಕಾರ್ಯ ಬಿಟ್ಟು ಬಂದು ಉರಿಯೋ ಬಿಸಿಲಿನಲ್ಲಿ ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಇಲ್ಲದೆ ಏಜೆನ್ಸಿಗಳು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಅಲೆದಾಡಿಸ್ತಿದ್ರೆ ಸಾರ್ವಜನಿಕರು ರೋಸಿ ಹೋಗಿದ್ದಾರೆ. ಬುಕ್ ಮಾಡಿ 20 ದಿನ ಆಯ್ತು, ಇನ್ನೂ ಸಿಕ್ಕಿಲ್ಲ ಸಿಲಿಂಡರ್. ಒಂದ್ ಕಡೆ ಆಟೋ ಗ್ಯಾಸ್ ಸಿಗದೆ ಚಾಲಕರು ಕಣ್ಣೀರು ಹಾಕ್ತಿದ್ದಾರೆ, ಮತ್ತೊಂದ್ ಕಡೆ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ ಉದ್ಯಮವು ನೆಲಕಚ್ಚಿದೆ. ಇದೀಗ ಎಲ್ಪಿಜಿ ಸಿಲಿಂಡರ್ಗೂ ಬವಣೆ ಶುರುವಾಗಿದೆ. ನೋಡಬಹುದು, ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ವ್ಯಾಪ್ತಿಯಲ್ಲಿರುವಂತಹ ಗ್ರಾಮ ಇದು. ಮೂಡಲವಿಠಲಾಪುರ ಗ್ರಾಮ ಇದು. ಈ ಮೂಡಲವಿಠಲಾಪುರ ಗ್ರಾಮದಲ್ಲಿ ಕೂಡ ಬೆಳಗಿನ ಜಾವದಲ್ಲಿ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಬಂದ್ದಾರೆ. ಈ ಗ್ರಾಮಸ್ಥರು ಬಂದು ಸರದಿಯಲ್ಲಿ ನಿಂತ್ಕೊಂಡಿದ್ದಾರೆ. ಅವರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಗೃಹ ಬಳಕೆ ಸಿಲಿಂಡರ್ ಸಾಕಷ್ಟು ಅಭಾವ ಶುರುವಾಗಿದೆ. ಕಳೆದ 10 ರಿಂದ 15 ದಿವಸಗಳಿಂದ ಕೂಡ ಅವರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಗ್ಯಾಸ್ ಬುಕ್ ಮಾಡಿ 20 ದಿನಗಳೇ ಕಳೆದ್ರೂ ಇನ್ನೂ ಸಿಕ್ಕಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಮೂಡಲವಿಠಲಾಪುರ ಗ್ರಾಮದಲ್ಲಿರೋ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಜನ ನಿಗಿನಿಗಿ ಅಂತಿದ್ರು. ಲಾರಿಯಿಂದಲೇ ನೇರವಾಗಿ ಸಿಲಿಂಡರ್ ಇಳಿಸಿ ಗ್ರಾಹಕರಿಗೆ ನೀಡಲಾಗ್ತಿತ್ತು. OTP ಬಂದು 20 ಸಾವಿರ ಒಂದು ತಿಂಗಳಾದರೂ ಸಹ ಅವರಿಗೆ ಅವ್ರು ಸರಿಯಾದ ಸಮಯಕ್ಕೆ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇಲ್ಲ ಅವರಿಗೆ. ಈ ಕಾರಣ ಏನಪ್ಪಾ ಅಂತಂದ್ರೆ ಇವರು ಬೇರೆ ಬೇರೆ ರೀತಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಜನರಿಗೆ ಬೇರೆ ಕೊಡ್ತಿದ್ದಾರೆ, ಪ್ರಭಾವರಿಗೆ ಕೊಡ್ತಿದ್ದಾರೆ. ಆದರೆ ಬಡ ಜನಸಾಮಾನ್ಯರಿಗೆ ಸರಿಯಾದ ಸಮಯಕ್ಕೆ ಅವರಿಗೆ ಒಂದು ತಿಂಗಳಾದರೂ ಕೊಡ್ತಾ ಇಲ್ಲ ಅಂದ್ರೆ ಅರ್ಥ ಏನಂತ ನಮಗೆ ಗೊತ್ತಾಗ್ತಿಲ್ಲ. 22,000 ಸಿಲಿಂಡರ್, ಇಷ್ಟು ಹಳ್ಳಿ ಇದೆ, 36 ಹಳ್ಳಿ ಇದೆ. 36 ಹಳ್ಳಿಗೂ ಸಪ್ಲೈ ಮಾಡೋಕ್ಕಾಗಲ್ಲ. ಬೇರೆ ಏಜೆನ್ಸಿ ತಗೋಬೇಕು. ಇನ್ನೂ 2-3 ಜನ ಏಜೆನ್ಸಿ ಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಬ್ಬರೇ ಏಜೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಆದ್ರಿಂದ ಇವರೆಲ್ಲರಿಗೂ ಬೇರೆ ಏಜೆನ್ಸಿ ಕೊಡಬೇಕು, ಒಬ್ಬರಿಗೆ ಆಗೋದಿಲ್ಲ. ಬೀದರ್ನ ಪುರಾತನ ದೇಗುಲದಲ್ಲಿ ದಾಸೋಹಕ್ಕೂ ಗ್ಯಾಸ್ ಕೊರತೆ. ಇದು ಬೀದರ್ ಜಿಲ್ಲೆಯ ಪ್ರಸಿದ್ಧ ಜರಣಿ ನರಸಿಂಹ ದೇಗುಲ. 3 ರಾಜ್ಯಗಳಿಂದ ನಿತ್ಯ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಆದರೆ ಇದೇ ದೇಗುಲದಲ್ಲಿ ವಾರದಲ್ಲಿ 3 ದಿನ ನಡೆಯೋ ದಾಸೋಹಕ್ಕೂ ಗ್ಯಾಸ್ ಸಮಸ್ಯೆ ಕಾಡಿದೆ. ಹೀಗಾಗಿ ಸೌದೆ ಒಲೆಯಲ್ಲೇ ಅನ್ನ ಸಾಂಬಾರ್ ಸ್ವೀಟ್ ಮಾಡಿ ಭಕ್ತರಿಗೆ ಬಡಿಸಲಾಗ್ತಿದೆ. ಬೀದರ್ನ ಜರ್ನಿ ದೇವಸ್ಥಾನ ಸದ್ಯ ನಾನು ಇರ್ತಕ್ಕಂಥ ಇಲ್ಲಿ ಪ್ರತಿನಿತ್ಯನೂ ಕೂಡ ಇನ್ನು ದಾಸೋಹ ನಡೆಯುತ್ತೆ. ಅದರಲ್ಲೂ ವಿಶೇಷವಾಗಿ ಶನಿವಾರ, ಭಾನುವಾರ ಮತ್ತು ಸೋಮವಾರ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾರೆ. ಈ ದೇವಸ್ಥಾನಕ್ಕೆ ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಇಲ್ಲಿ ಸಾವಿರಾರು ಭಕ್ತರು ಕೂಡ ಇಲ್ಲಿ ಬರ್ತಾರೆ. ಆದರೆ ಈ ದೇವಸ್ಥಾನಕ್ಕೂ ಕೂಡ ಗ್ಯಾಸ್ನ ಬೆಸಿ ತಟ್ಟಿರ್ತಕ್ಕಂಥದ್ದು. ಆದರೆ ಈಗ ಆ ಕಮರ್ಷಿಯಲ್ ಗ್ಯಾಸ್ ಇಲ್ಲಿ ಎಲ್ಲಿ ಯಾವುದೋ ಕಾರಣಕ್ಕೂ ಇವರಿಗೂ ಸಿಗ್ತಾ ಇಲ್ಲ. ಹೀಗಾಗಿ ಸೌದೆ ಒಲೆಯನ್ನ ಬಳಸಿಕೊಂಡು ಇಲ್ಲಿ ಈಗಾಗಲೇ ಅವರೇನು ಅಡುಗೆನೂ ಕೂಡ ಇಲ್ಲಿ ಮಾಡ್ತಿರ್ತಕ್ಕಂಥದ್ದು. ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಗ್ಯಾಸ್ ಸಮಸ್ಯೆ ಕಾಡ್ತಿದೆ. 60,000 ಸಿಲಿಂಡರ್ ಬುಕ್ ಆದ್ರೆ 10,000 ಸಿಲಿಂಡರ್ ಮಾತ್ರ ವಿತರಣೆಯಾಗಿದೆ. 50,000 ಗ್ರಾಹಕರಿಗೆ ಸಿಲಿಂಡರ್ ಸಿಗ್ತಿಲ್ಲ ಅಂತ ಸ್ವತಃ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಮಾಹಿತಿ ನೀಡಿದ್ದಾರೆ. LPGದು ನಮಗೆ ಟೋಟಲ್ ಡಿಸ್ಟ್ರಿಕ್ಟ್ ಅಲ್ಲಿ ಸುಮಾರು 60,000 ಬುಕಿಂಗ್ಸ್ ಪೆಂಡಿಂಗ್ ಇದೆ. ಬುಕಿಂಗ್ಸ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಸ್ಟಾಕ್ 15,000, ಬುಕಿಂಗ್ಸ್ ಆಗಿರೋದು 60,000. ಸೊ ಅಟ್ಲೀಸ್ಟ್ ಒಂದು 5 ಡೇಸ್ ಆಗುತ್ತೆ ಫುಲ್ ರೊಟೇಷನ್ ಮೇಲೆ ಕೊಡಬೇಕಾದ್ರೂ ಕೂಡ. ಪ್ಲಾಸ್ಟಿಕ್ ತಯಾರಿಕಾ ಫ್ಯಾಕ್ಟರಿಗಳಿಗೂ ಯುದ್ಧಾಘಾತ. ಯುದ್ಧದಿಂದಾಗಿ ಕೈಗಾರಿಕಾ ವಲಯವೇ ನಲುಗಿ ಹೋಗಿದೆ. ಮಂಗಳೂರಿನ ಬೈಕಂಪಾಡಿಯಲ್ಲಿರುವ ಪ್ಲಾಸ್ಟಿಕ್ ತಯಾರಿಕಾ ಫ್ಯಾಕ್ಟರಿಗಳಿಗೂ ಯುದ್ಧದ ಬಿಸಿ ತಟ್ಟಿದೆ. ಕಚ್ಚಾ ವಸ್ತುಗಳ ದರ ಏರಿಕೆಯಾಗಿದೆ. ಇದರಿಂದಾಗಿ ಕೆಜಿಗೆ 100 ರಿಂದ 110 ರೂಪಾಯಿಯಷ್ಟಿದ್ದ ಪ್ಲಾಸ್ಟಿಕ್ ಉತ್ಪನ್ನಗಳ ದರ 170 ರಿಂದ 180 ರೂಪಾಯಿಗೆ ಏರಿದೆ. ಮಂಗಳೂರಿನ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಅನ್ನು ಪ್ರೊಡ್ಯೂಸ್ ಮಾಡುವಂತ ಉತ್ಪಾದನೆ ಮಾಡುವಂತ ಒಂದು ಫ್ಯಾಕ್ಟರಿ ಒಳಗಿದ್ದೇನೆ. ನೀವು ಗಮನಿಸಬಹುದು, ಇದು ಆ ಪ್ಲಾಸ್ಟಿಕ್ ಉತ್ಪಾದನೆಯನ್ನು ಮಾಡುವಂತ ಒಂದು ಫ್ಯಾಕ್ಟರಿ. ಈ ರಾ ಮೆಟೀರಿಯಲ್ಸ್ ಅನ್ನು ಕ್ರೂಡ್ ಆಯಿಲ್ ಏನು ಬರುತ್ತೆ, ಸೊ ಆ ಕ್ರೂಡ್ ಆಯಿಲ್ ಅನ್ನು ಸಂಸ್ಕರಣೆ ಮಾಡಿ ಅದರಿಂದ ಈ ಕಚ್ಚಾ ವಸ್ತುವನ್ನು ಅಂದ್ರೆ ರಾ ಮೆಟೀರಿಯಲ್ಸ್ ಅನ್ನು ತಯಾರು ಮಾಡಲಾಗ್ತದೆ. ಆದ್ರೆ ಈಗ ಸದ್ಯಕ್ಕೆ ಕ್ರೂಡ್ ಆಯಿಲ್ ಸಮರ್ಪಕವಾಗಿ ಬರ್ತಾ ಇಲ್ಲ. ಪ್ಲಾಸ್ಟಿಕ್ ಉತ್ಪಾದನೆಯ ಮೇಲೆ ಇದು ಹೊಡೆತ ಬೀಳತಕ್ಕಂಥದ್ದು.
ಜಿಲ್ಲೆಯಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂದಿನ ದಿನಗಳು ಅದೆಷ್ಟು ಭೀಕರವಾಗಿರುತ್ತೋ ಅನ್ನೋ ಭೀತಿ ಕಾಡಿದೆ. ಬ್ಯೂರೋ ರಿಪೋರ್ಟ್, TV9.